ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಶ್ರೀ ಭಾರತೇ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀ ವಾಯವೇ ನಮಃ. ಶ್ರೀ ಹರಯೇ ನಮಃ. ಶ್ರೀ ಕೃಷ್ಣಾಯ ನಮಃ. ಜಯತಿ ಹರಿರಜಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭಿವಿಷ್ಟಃ ವ್ಯಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸ್ವತಿನಯನೋऽಸು ಶ್ರೀಪತಿರ್ಮಾನದೋ ನಃ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜೇತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಹಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಳಾನಿ ಭವಂತು. ಹರಿ ಓಂ. ಪರಮ ಅನುಗ್ರಹವನ್ನ ಮತ್ತು ನಮಗೆಲ್ಲರಿಗೂ ಸಹಿತ ಗೊತ್ತಿರುವಂತೆ ನಾಹಂಕರ್ತ ಹರಿಕರ್ತ, ನಾವೇನು ಮಾಡೋದಿಲ್ಲ, ಎಲ್ಲ ಭಗವಂತನೇ ಮಾಡ್ತಾನೆ. ಮಧ್ವರ ಸೇವೆ ಹರಿಯ ಸೇವೆ. ಹರಿವಾಯು ಗುರುಗಳ ಅನುಗ್ರಹ ಮಧ್ವಧರ್ಮ ವಾಹಿನಿಯ ಪ್ರತಿಯೊಬ್ಬರಿಗೂ ಸಮಸ್ತ ಜಗತ್ತಿಗೂ ಆಗಲಿ ಅಂತ ತಿಳಿಸ್ತಾ, ಇವತ್ತಿನ ದಿವಸ ವೈಕುಂಠ ಏಕಾದಶಿ ಅಂತ. ಆ ಏಕಾದಶಿಯ ಬಗ್ಗೆ ಒಂದೆರಡು ಮಾತುಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಏಕಾದಶಿ ಅಂತಂದ್ರೆ ಏನಪ್ಪ? ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ 100ಕ್ಕೂ ಹೆಚ್ಚು ವ್ರತಗಳಿದೆ. ಬೇಕಾದಷ್ಟು ವ್ರತಗಳು, ಸತ್ಯನಾರಾಯಣ ವ್ರತ, ಮಹಾಪಂಚಕ ವ್ರತ, ವಿಷ್ಣು ಪಂಚಕ, ಬೇಕಾದಷ್ಟು ವ್ರತಗಳಿದೆ. ಅದೆಲ್ಲರಲ್ಲಿ ಶಿಖಿರ ತಕ್ಕಂತೆ, ಅಂದರೆ ಪರ್ವತ ತಕ್ಕದ ಪುಣ್ಯವನ್ನು ನಮಗೆ ತಂದುಕೊಡುವಂತಹ ಯಾವ ವ್ರತ ಅಂತಂತಂದ್ರೆ ಅದು ಏಕಾದಶಿ ವ್ರತ. ನಾವು ಬೇಕಾದಷ್ಟು ವ್ರತಗಳನ್ನು ನಾವು ಮಾಡ್ತೀವಿ. ಸಂಕಷ್ಟ ಚತುರ್ಥಿ, ಗುರುವಾರ ಉಪವಾಸ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ. ಆದರೆ ಏಕಾದಶಿ ಮಾತ್ರ ನಾವು ಮಾಡೋದಿಲ್ಲ. ಯಾಕೆ ಮಾಡಬೇಕು ಅದನ್ನ ನಾವು ತಿಳ್ಕೋಬೇಕಲ್ಲ. ನೀವೇನೇ ಉಪವಾಸವನ್ನ ಮಾಡೋಕ್ಕಿಂತನೂ ಮುಂಚೆ ಆ ವ್ರತದ ಬಗ್ಗೆ, ಉಪವಾಸದ ಬಗ್ಗೆ ತಿಳ್ಕೊಳ್ಬೇಕು. ಆದಾಗ ಮಾತ್ರ ನಿಮಗೆ ಆ ಉಪವಾಸದ ಫಲ ನಿಮಗೆ ಬರುತ್ತೆ, ಇಲ್ಲದ್ರೆ ಬರೋದಿಲ್ಲ. ಏಕಾದಶಿ ನಾವು ಯಾಕೆ ಮಾಡಬೇಕು ನೋಡಿ. ಏಕಾದಶಿ ದಿವಸದಿಂದ ನಾವು 2 ಭೋಜನವನ್ನು ನಾವು ಮಾಡ್ಬೇಕಂತ. ಏನ್ ಹೇಳಿ, ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ನಾವು ಏಕಾದಶಿ ದಿವಸ 2 ಭೋಜನವನ್ನು ನಾವು ಮಾಡ್ಬೇಕು. ಅನ್ಕೊಳ್ತಾ ಇರ್ಬೋದು, ಏನಪ್ಪಾ ಭೋಜನೆ ಮಾಡ್ಬೇಕು ಅಂತ ಹೇಳ್ತಾರೆ ಏನು ಅಂತ. ಹೇಗೆ ಅಂತಂದ್ರೆ, ಒಂದು ಆ ಇಂದ್ರಿಯಗಳಿಗೆ ಪ್ರತಿಯೊಂದನ್ನು ನಾವು ಏನೇನು ಬೇಕು ಅನ್ಸುತ್ತೆ ಅದನ್ನೆಲ್ಲವನ್ನು ಸಹಿತ ತಟ್ಟಿ ಹಾಕಿ ಹರಿನಾಮ ಸ್ಮರಣೆಯನ್ನು ನಾವು ಮಾಡಬೇಕು. ಇದೇ ಒಂದು ದೊಡ್ಡ ಭೋಜನ. ಇನ್ನ ಏನಪ್ಪಾ ಅಂತಂದ್ರೆ ನಿದ್ರೆಯನ್ನ ತ್ಯಜನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ವಿದ್ಯಾ ತುರಾಣಾಂ ನ ನಿದ್ರ ನ ಸುಖ ಅಂತ. ಅಂದ್ರೆ ನಿಮಗೆ ವಿದ್ಯೆಯನ್ನ ಬರಬೇಕು ಅಂತಂತಂದ್ರೆ ನಿದ್ರೆಯನ್ನು ನಾವು ಬಿಡಬೇಕು. ಆದ್ದರಿಂದ ಏಕಾದಶಿಯ ವ್ರತದ ಮಹತ್ವ ಏನಪ್ಪಾ ಅಂತಂತಂದ್ರೆ
ನಮ್ಮ ಇಂದ್ರಿಯಗಳಿಗೆ ನಾವು ಭೋಜನವನ್ನು ಕೊಡಬೇಕು. ಹೇಗೆ ಭೋಜನ ಅಂತಂತಂದ್ರೆ ಹರಿನಾಮ ಸ್ಮರಣೆ ಎಂಬ ಭೋಜನ. ಇಲ್ಲದಿದ್ದರೆ ಪ್ರಯೋಜನ ಆಗೋದಿಲ್ಲ. ನಾವು ಸುಮ್ಮನೆ ಏಕಾದಶಿ ವ್ರತವನ್ನು ಮಾಡ್ತೀವಿ, ಪ್ರತಿಯೊಂದು ನಾವು ಅದನ್ನ ಫಲವನ್ನ ಸಿಗುತ್ತೆ ಅಂತ ಅನ್ಕೊಳ್ಳೋದಾದ್ರೆ ಅದು ಸಿಗೋದಿಲ್ಲ. ಹರಿನಾಮ ಸ್ಮರಣೆ ಎಂಬತಕ್ಕಂಥ ಭೋಜನ ನಮ್ಮಲ್ಲಿ ಇರಬೇಕು. ಭಗವಂತನ ಪಾರಾಯಣ, ದಿನನಿತ್ಯ ಬೆಳಗ್ಗೆಯಿಂದ ಸಂಜೆ ಭಾಗವತದ ಶ್ರವಣ, ಭಾಗವತದ ಪಾರಾಯಣ, ರಾಯರ ಮಹಿಮೆ, ಗುರುಗಳ ಮಹಿಮೆ, ಪ್ರತಿಯೊಬ್ಬರ ಮಹಿಮೆಯನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳಿದ್ರೆ ಅದೇ ಏಕಾದಶಿಯ ದೊಡ್ಡ ಮಹಾಪುಣ್ಯ ನಮಗೆ. ಇನ್ನ ನಿದ್ರೆಯನ್ನ ಬಿಡಬೇಕು. ನೋಡ್ರಿ, ಬೆಳಗ್ಗೆ ಎದ್ದ ತಕ್ಷಣ ಏನಾದ್ರೂ ತಿಂದ್ರೆ, ಜಾಸ್ತಿ ತಿಂದ್ಬಿಟ್ರೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಬಂದ ತಕ್ಷಣ ಆಟೋಮೆಟಿಕ್ ಆಗಿ ಅದು ನಿದ್ದೆ ಬಂದೇ ಬರುತ್ತೆ ಅಲ್ವಾ? ಆದ್ದರಿಂದ ನಿದ್ದೆ ಬಿಡಬೇಕು ನಾವು. ನೋಡಿ, ಜ್ಯೋತಿಷ್ಯದ ಪ್ರಕಾರವಾಗಿ ಸೂರ್ಯ ಚಂದ್ರನನ್ನ ನೇರವಾಗಿ ನೋಡುತ್ತಾನೆ ಯಾವತ್ತು? ಏಕಾದಶಿ ದಿವಸ. ಆ ಸೂರ್ಯನನ್ನ ನೋಡಿ, ನಿಮಗೆ ಸಾಮಾನ್ಯವಾಗಿ ನಾವು ಉದಾಹರಣೆ ಕೊಡೋದಾದ್ರೆ, ಒಂದು ಟಾರ್ಚ್ ಅನ್ನ ನಾವು ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಬಿಟ್ರೆ ಕಣ್ಣು ಹೊಟ್ಟೋಗ್ಬಿಡುತ್ತಲ್ವಾ? ಕಣ್ಣು ಆಗೋದಿಲ್ಲ ನೋಡ್ಲಿಕ್ಕೆ, ಶೀತತ್ವ ಕಡಿಮೆ ಆಡ್ಬಿಡುತ್ತೆ. ಅದೇ ಕಾರಣ ಸೂರ್ಯ ಡೈರೆಕ್ಟ್ ಆಗಿ ಚಂದ್ರನನ್ನ ನೋಡಿದ್ರೆ ಚಂದ್ರದ ಒಂದು ಶಕ್ತಿಯನ್ನ ಅದು ಕಳ್ಕೊಳ್ಳುತ್ತೆ. ಕಳ್ಕೊಂಡಾಗ ನಾವು ಅದನ್ನ ತಿನ್ನೋದಾದ್ರೆ, ಎಲ್ಲ ಪ್ರತಿಯೊಂದು ಸಹಿತ ನಾವೆಲ್ಲ ತಿಂದುಬಿಟ್ರೆ ಅವತ್ತಿನ ದಿವಸ ನಮಗೆಲ್ಲ ಪುಣ್ಯ ಹೊಟ್ಟೋಗುತ್ತೆ. ನೋಡಿ, ಇಡೀ ತಿಂಗಳಲ್ಲಿ ಸಾಮಾನ್ಯವಾಗಿ 2 ಏಕಾದಶಿ ಬರುತ್ತೆ. ಒಂದು ಶುಕ್ಲ ಪಕ್ಷದ ಏಕಾದಶಿ ಮತ್ತು ಕೃಷ್ಣ ಪಕ್ಷದ ಏಕಾದಶಿ ಅಂತ. ತಿಂಗಳಿಗೆ 2 ಏಕಾದಶಿ ಬರೋದು. ಆ 2 ಏಕಾದಶಿನಲ್ಲಿ 15 ದಿವಸಕ್ಕೊಮ್ಮೆ ಆದರೂ ನಾವು ಉಪವಾಸ ಮಾಡದೇ ಇದ್ರೆ ಏನು ಬಂತು ಪ್ರಯೋಜನ? ಆ ವೈಶ್ವಾನರ ಯಜ್ಞ, ಊಟ ಮಾಡೋದು ಅಂತಂದ್ರೆ ಏನಪ್ಪಾ ಅಂದ್ರೆ ನಾವು ವೈಶ್ವಾನರ ಯಜ್ಞ, ಅದು ಹೊಟ್ಟೆಗೆ ಹಾಕೋದು, ಅದಕ್ಕೆ ವೈಶ್ವಾನರ ಯಜ್ಞ ಅಂತ ಕರೀತಾರೆ. ಒಂದು ಗಾಡಿ 1000 ಕಿಲೋಮೀಟರ್ ಮತ್ತೆ ಪ್ರತಿನಿತ್ಯ ಓಡೋದಾದ್ರೆ ಜಂಗ್ ಹಿಡ್ದೋಗ್ಬಿಡುತ್ತೆ ಅಲ್ವಾ? ಆ ಜಠರಾಗ್ನಿಗೆ ಒಂದು ದಿವಸ ಆದ್ರೂ ನಾವು ವಿಶ್ರಾಂತಿ ಕೊಡಬೇಕು. ಆದಾಗ ಮಾತ್ರ ಅದು ಪಾಪ ವಿಶ್ರಾಂತಿ ತಗೊಳುತ್ತೆ. ವಿಶ್ರಾಂತಿ ಅಂದ್ರೆ ಏನಪ್ಪಾ ಅಂತಂದ್ರೆ ಏನು ತಿಂದೇ ಇದ್ರೆ ಸಾಕು. ವಿಶ್ರಾಂತಿ ಅಂದ್ರೆ ಮಲ್ಕೊಳ್ಳೋದಲ್ಲ. ಆದ್ರಿಂದ ಏನು ತಗೋಬಾರ್ದು. ನಮಗೆ ಎಷ್ಟೋ ಪಾಪಗಳನ್ನ ಕಳೆದು ಪುಣ್ಯವನ್ನ ತಂದು ಕೊಡತಕ್ಕಂತ ವ್ರತ ಯಾವ್ದಪ್ಪ ಅಂತಂದ್ರೆ, ಅತ್ಯುತ್ತಮವಾದಂತ ವ್ರತ ಯಾವ್ದಪ್ಪ ಅಂತಂದ್ರೆ ವೈಕುಂಠ ಏಕಾದಶಿ. ನಿಮಗೆ ಯಾವ ಏಕಾದಶಿ ಮಾಡದೇ ಇದ್ರೂ ಸಹಿತ ನಡೆಯುತ್ತೆ. ಆದರೆ ವೈಕುಂಠ ಏಕಾದಶಿ, ಪ್ರಥಮ ಏಕಾದಶಿ, ಕೆಲವೊಂದು ಮೋಕ್ಷದ ಏಕಾದಶಿ, 16 ತರ ಏಕಾದಶಿಗಳಿದೆ. ಕಾಮದ ಏಕಾದಶಿ, ಬೇಕಾದಷ್ಟು ವ್ರತಗಳು ಬರುತ್ತೆ, ಏಕಾದಶಿಗಳು ಬರುತ್ತೆ. ಅದರಲ್ಲಿ ನಮ್ಮ ಯೋಗ್ಯತಾನುಸಾರವಾಗಿ ವೈಕುಂಠ ಏಕಾದಶಿ ಆದರೂ ನಾವು ವ್ರತವನ್ನು ಮಾಡದೇ ಇದ್ರೆ ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ನೋಡಿ, ಇವಾಗೆಲ್ಲ ರೋಡ್ನಲ್ಲಿ ಆಸ್ಪತ್ರೆ, ಪೊಲೀಸ್ ಸ್ಟೇಷನ್ನು ಯಾಕೆ ಜಾಸ್ತಿ ಆಯ್ತು? ಹಿಂದೆ ತ್ರೇತಾಯುಗ, ಕಲಿಯುಗದಲ್ಲೆಲ್ಲ, ತ್ರೇತಾಯುಗ ಮತ್ತು ದ್ವಾಪರ ಯುಗ, ರಾಮರಾಜ್ಯದಲ್ಲೆಲ್ಲ ಯಾವುದೇ ತರವಾದಂತ ಪೊಲೀಸ್ ಸ್ಟೇಷನ್, ಆಸ್ಪತ್ರೆ ಇರ್ಲಿಲ್ವಲ್ಲ. ಹೇಗೆ ಅವಾಗಿತ್ತಪ್ಪ ಅಂತಂದ್ರೆ ರಾಮದೇವರನ್ನ ನೋಡೋದೇ ದೊಡ್ಡ ಸೌಭಾಗ್ಯ. ಅವ್ರ ಹತ್ರ ಹೋಗ್ಬಿಟ್ರೆ ಸಾಕು, ಎಂತ ಏನೇ ನ್ಯಾಯ ಇದ್ರೂ ಸಹಿತ ಸಿಕ್ಬಿಡುತ್ತೆ. ಮಹಾ ಧರ್ಮರಾಜ, ಎಂತೆಂತ ಧರ್ಮಗಳನ್ನು ಮಾಡಿರುವಂತ ಧರ್ಮರಾಜ. ರಾಯರ ಹತ್ರ ಪ್ರತಿಯೊಬ್ಬರು ಹೋದ್ರೆ ಸಾಕಂತೆ ಎಲ್ಲರಿಗೂ ನ್ಯಾಯ ಸಿಕ್ತಿತ್ತಂತೆ. ರಾಘವೇಂದ್ರ ಸ್ವಾಮಿಗಳ ಹತ್ರ ಮಂತ್ರಾಲಯದಲ್ಲಿ ಅಂತಹ ಒಂದು ದೊಡ್ಡ ದೊಡ್ಡ ಜ್ಞಾನಿಗಳನ್ನ ನಾವು ನೋಡಿದ್ದೀವಿ. ಆವಾಗ ಪ್ರತಿಯೊಬ್ಬರೂ ಸಹಿತ ಮಾಡ್ತಾ ಇದ್ರು ಭಕ್ತಿಯನ್ನ, ಪಾರಾಯಣವನ್ನ ಪ್ರತಿಯೊಬ್ಬರು ಮಾಡ್ತಾ ಇದ್ರು. ಇವಾಗ ಮಾಡದೇ ಇದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆದ್ದರಿಂದ ನಾವು ವಿಶೇಷತಃ ಇಂದ್ರಿಯ ನಿಗ್ರಹವನ್ನು ನಾವು ಮಾಡಬೇಕು. ಆ ಇಂದ್ರಿಯ ನಿಗ್ರಹ ಮಾಡಿದಾಗ ಮಾತ್ರ ನಮಗೆ ವಿಶೇಷವಾಗಿ ಏಕಾದಶಿಯ ಫಲ ಸಿಗುತ್ತೆ. ಹರಿನಾಮ ಸ್ಮರಣೆ ನಾವು ಮಾಡಬೇಕು, ಭಗವಂತನ ಪಾಲನೆ ಮಾಡಬೇಕು, ಶ್ರದ್ಧಾ ಭಕ್ತಿ ಪ್ರತಿಯೊಂದು ಇರಬೇಕು. ಆವಾಗ ಮಾತ್ರ ನಿಮಗೆ ಏಕಾದಶಿಯ ಮಹಿಮೆ ವಿಶೇಷವಾಗಿ ಮತ್ತು ಪುಣ್ಯ ಬರುತ್ತೆ. ಇವತ್ತಿನ ದಿವಸ ವೈಕುಂಠ ಏಕಾದಶಿ ಅಂತ ವೈಕುಂಠ ದ್ವಾರವನ್ನ ತಿರುಪತಿಯಲ್ಲಿ
ಓಪನ್ ಮಾಡ್ತಾರೆ. ಎಷ್ಟೋ ಜನ ತಳ್ಳಿ 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 ಹೋಗಿ ನುಗ್ಗಿ ನಾನು ತಿರುಪತಿಗೆ ಹೋಗ್ತೀನಿ, ತಿರುಪತಿಗೆ ಹೋಗಿ ನೋಡ್ತೀನಿ ಅಂತ. ಯಾರು ಹೋಗೋದು ಬೇಡ, ಮನೆಯಲ್ಲೇ ಮಾಡ್ಲಿ ಸಾಕು. ಮನೆಯಲ್ಲೇ ಆ ತಿಮ್ಮಪ್ಪನ ಸ್ಮರಣೆ ಮಾಡ್ಕೊಳ್ರಿ. ಸ್ಮರಣೆ ಮಾಡ್ಕೊಂಡು ನಾನು ಏಕಾದಶಿ ಮಾಡ್ತಾ ಇದ್ದೀನಪ್ಪ, ನಾನು ಉದ್ಧಾರ ಮಾಡಪ್ಪ ನಾನು ಭಕ್ತಿದ್ನ ಅಂತ. ಯಾಕೆ ಉದ್ಧಾರ ಮಾಡೋದಿಲ್ಲ? ಏನು ತಿರುಪತಿಗೆ ಹೋಗ್ಬಂದ್ರೆ ನಮ್ಗೇನು ಮೋಕ್ಷ ಸಿಗುತ್ತೆ? ಸಿಗೋದಿಲ್ಲ. ನೋಡೋ ರೀತಿನಲ್ಲಿ ನೋಡಿದ್ರೆ ಮಾತ್ರ ಮೋಕ್ಷ ಸಿಗುತ್ತೆ. ಹಾಗಂತ ಅನ್ಬಿಟ್ಟು ಹೋಗ್ಬಾರ್ದು ಅಂತಲ್ಲ, ನೋಡೋ ರೀತಿನಲ್ಲಿ ನಾವು ನೋಡಿದ್ರೆ ಮಾತ್ರ ಭಗವಂತ ನಮಗೆ ಮಹಾ ಕಾರುಣ್ಯವನ್ನ ಮಾಡುತ್ತಾನೆ. ಇದೇ ರೀತಿಯಾಗಿ ವಿಶೇಷ ಪ್ರತಿಯೊಬ್ಬರೂ ಸಹಿತ ಇವತ್ತಿನ ದಿವಸ ಆ ವೈಕುಂಠ ಏಕಾದಶಿಯನ್ನು ಮಾಡಿದ್ರೆ ನೀವೆಲ್ಲರಿಗೂ ಸಹಿತ ಹರಿವಾಯು ಗುರುಗಳು, ಮಂತ್ರಾಲಯ ಸ್ವಾಮಿಗಳಾದ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಅಂತ ಹೇಳಿ ಇವತ್ತಿನ ದಿವಸ ಏಕಾದಶಿಯ ಚರ್ಚೆಯನ್ನು ನಾವು ಮುಗಿಸ್ತೇವೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪ್ರತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯೇ. ಸಂಪೂರ್ಣ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ರಾಮಾಯ ರಾಮಭದ್ರಾಯ ರಾಮಚಂದ್ರ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶಮೋ ದೇವೋ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಯಾರು ವೆಂಕಟೇಶ ಸ್ತೋತ್ರವನ್ನು ಇವತ್ತಿನ ದಿವಸ ಪಾಲನವನ್ನು ಮಾಡ್ತಾರೋ ವಿಶೇಷವಾಗಿ ಅವರಿಗೆ ಅನುಗ್ರಹ ಆಗುತ್ತೆ. ಎಲ್ಲರಿಗೂ ಸಹಿತ ಜ್ಞಾನಭಕ್ತಿ ವೈರಾಗ್ಯ, ಯಾರ್ಯಾರಿಗೆ ಏನೇನು ಕಷ್ಟಗಳಿದೆ ಪ್ರತಿಯೊಬ್ಬರಿಗೂ ಸಹಿತ ರಾಘವೇಂದ್ರ ಸ್ವಾಮಿಗಳು ಪರಿಹಾರ ಮಾಡ್ತಾರೆ. ರಾಘವೇಂದ್ರ ಅಂತರ್ಯಾಮಿಯಾದಂಥ ಭಗವಂತ ಕೂತ್ಕೊಂಡು ಪ್ರತಿಯೊಬ್ಬರಿಗೂ ರಾಯರಲ್ಲಿ ನಿಂತು ರಾಯರು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹಿತ ಅನುಗ್ರಹ ಮಾಡಲಿ ಅಂತೇಳಿ ಇವತ್ತಿನ ದಿವಸವನ್ನು ಮುಗಿಸ್ತಾ ಇದ್ದೇನೆ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.